ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಅನ್ನಭಾಗ್ಯ ಆ, ಯೋಜನೆ ಬಗ್ಗೆ ಗೊತ್ತಿರ್ಬೋದು. ಹಾಗೆ ಅದರಿಂದ ನೀವು ಲಾಭನೂ ಪಡೀತಾ ಇರ್ಬೋದು. ಆದರೆ ಅಲ್ಲಿ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೂಡ ಕಾದಿದೆ. ಏನಪ್ಪ ಅಂತಂದರೆ, ಅನ್ನಭಾಗ್ಯ ಸ್ಕೀಮ್ನ ತಂದಿದ್ರಲ್ವಾ, ಅದರಲ್ಲಿ ಅಕ್ಕಿನ ಕೊಡ್ತಿದ್ರು, 10 ಕೆಜಿ ಅಕ್ಕಿನ ಕೊಡ್ತಿದ್ರು. ನೆಕ್ಸ್ಟ್ ಏನಾಯಿತು, ಅದನ್ನು ಬಿಟ್ಟು ಹಣವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಲ್ವಾ. ಹಣ ಬರ್ತಿತ್ತು, ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಹಣ ಅಂತ ಹೇಳಿ ಅಕ್ಕಿ ಪ್ರಮಾಣದಷ್ಟು ಹಣವನ್ನು ನೀಡಲಾಗ್ತಿತ್ತು. ಆದರೆ ನೆಕ್ಸ್ಟ್ ಏನು ಮಾಡಿದ್ರಂದರೆ, 1 ತಿಂಗಳದಿಂದ ಆ ಹಣನೂ ಇಲ್ಲ, ಅಕ್ಕಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಹೀಗೆ ಆಗಿರ್ಬೋದು. ಅದಕ್ಕೆ ಆನ್ಸರ್ನ ನಾನು ತೆಗೆದುಕೊಂಬಂದಿದ್ದೀನಿ. ಏನಪ್ಪ ಅಂದರೆ, ಈಗ ಒಂದು ಸರ್ವೇನ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಒಂದು ಸರ್ವೇನ ಮಾಡಿಕೊಂಡು ಅಕ್ಕಿ ಮತ್ತು ಅದ್ರ ಜೊತೆ ಎಣ್ಣೆ ಮತ್ತು ಬೇಳೆಕಾಳುಗಳು ಇದಿಷ್ಟು ಕೊಡಬೇಕು, ಫುಡ್ ಕಿಟ್ ಆಗಿ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಿಗಳು ಒಂದು ಸರ್ವೇನ ಮಾಡಿಕೊಂಡು ಎಲ್ರಿಗೂ ಕೂಡ ಇದು ಒಪ್ಪಿಗೆ ಆಗಿದೆ ಅಂತ ಕಾಣಿಸ್ತಿದೆ. ಸೊ ಇದರ ಡಿಸ್ಕಷನ್ನಲ್ಲೇ ಅವರು ಇದ್ದಾರೆ. ಯಾಕಂದರೆ ಫುಡ್ ಕಿಟ್ ಕೊಟ್ಟರೆ ತುಂಬಾ ಲಾಭ ಆಗುತ್ತೆ. ಈಗ ಹಣ ಕೊಟ್ಟರೆ ಯಾವ್ದು ಬೇಕಾದರೂ ಉಪಯೋಗಿಸ್ಕೊಂಬಿಡ್ಬೋದು ಅವರು. ಹೀಗಾಗಿ ಫುಡ್ ಕಿಟ್ ಕೊಡಬೇಕು ಅನ್ನೋದು ಈಗ ಸರ್ಕಾರದ ಆಲೋಚನೆ ಆಗಿದೆ. ಸೊ ಹೀಗಾಗಿ ಇದನ್ನು ಸ್ಟಾಪ್ ಮಾಡಿ ಎಲ್ಲವನ್ನು ಒಟ್ಟಿಗೆ ಸೇರಿ ಹಣ ಅಥವಾ ಏನು ಫುಡ್ ಕಿಟ್ ಕೊಡಬೇಕಾ ಎಲ್ಲನೂ ಡಿಸೈಡ್ ಮಾಡಿ ಈ ಮುಂದಿನ ತಿಂಗಳ ಅನ್ನೋಷ್ಟರಿಗೆ, ಅಕ್ಟೋಬರ್ ತಿಂಗಳ ಅನ್ನೋಷ್ಟರಿಗೆ ನಿಮಗೆ ಎಲ್ಲ ಈಗ ಅನ್ನಭಾಗ್ಯದ್ದು ಎಲ್ಲ ಇದು ಸಾಲ್ವ್ ಆಗುತ್ತೆ. ಸೊ ನೀವು ಏನು ವರಿ ಮಾಡುವ ಅವಶ್ಯಕತೆ ಇಲ್ಲ. ಸೊ ನಿಮಗೇನು ಅನ್ನಭಾಗ್ಯದಿಂದ ನೆರವಾಗ್ತಾ ಇದೆಯೋ ಇಲ್ವೋ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಹೇಳ್ತೇನೆ ನಾನು. ಇದರಲ್ಲಿ ಒಬ್ಬೊಬ್ಬರಿಗೆ ಇನ್ನೂ ಹಣ ಬಂದಿಲ್ಲ, ಎಷ್ಟೋ ಕಂತುಗಳಿಂದ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೋಬೇಡಿ. ಯಾಕಂದರೆ ಎಲ್ಲವನ್ನ ಸೇರಿ ಅಕ್ಟೋಬರ್ ಒಳಗೆ ಹಾಕ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಸೆಪ್ಟೆಂಬರ್ ಎಂಡ್ ಒಳಗೆ ಹಾಕ್ತೀವಿ ಅಂತ ಕೂಡ ಎಲ್ಲ ತಿಂಗಳದ್ದು ಸೇರಿ ಹಾಕ್ತಾರೆ ಅಂತೆ. ಸೊ ನೀವೇನು ವರಿ ಮಾಡುವ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟಾಗಿತ್ತು ಇವತ್ತಿನ ಮಾಹಿತಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.